ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ನಾನು ಅಂದರೆ ಬಿಸ್ನೆಸ್ ಡ್ಯಾಶ್ಬೋರ್ಡ್ನ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆ್ಯಂಡ್ ಏನೆಲ್ಲ ಇರುತ್ತೆ ಅದರಲ್ಲಿ, ನಮ್ಮ ಬಿಸ್ನೆಸ್ಗೆ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿತ್ ಸ್ಕ್ರೀನ್ ರೆಕಾರ್ಡ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಇವತ್ತು ಆರ್ಡರ್ಸು ಯಾವುದೂ ಪೆಂಡಿಂಗ್ ಇಲ್ಲ, ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವತ್ತು ಸಂಡೇ ಕೂಡ ಹೌದು. ಸೊ ದಟ್ ಶಿಪ್ಪಿಂಗ್ ಎಲ್ಲ ಇರಲ್ಲ ಸಂಡೇ. ಸೊ ಅದರಿಂದ ಸ್ವಲ್ಪ ಕೆಲಸ ಕಡಿಮೆ ಇವತ್ತು. ನೋಡಿ, ಈ ಥರ ರೈಟಲ್ಲಿ ಮೆನು ಅಂತ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಹಂಗೆ ಡೌನ್ ಹೋದಾಗ ನೋಡಿ, ಇಲ್ಲಿ ಬಿಸ್ನೆಸ್ ಡ್ಯಾಶ್ಬೋರ್ಡ್ ಅಂತ ಇದೆ. ಬಿಸ್ನೆಸ್ ಡ್ಯಾಶ್ಬೋರ್ಡ್ ಅಂತ ಕಾಣ್ತಿದೆಯಲ್ಲ, ಅದನ್ನು ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದೆಲ್ಲ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಟೋಟಲ್ ಸೇಲ್ಸ್ ಎಷ್ಟಾಯಿತು, ಅಂದರೆ ಇದು ಡೇಸು ಎಸ್ಟರ್ಡೇ, 7 ಡೇಸು, 30 ಡೇಸು, ಅಥವಾ ನೀವು ಏನು ಡೇಟು ಮೆನ್ಷನ್ ಮಾಡ್ಬೋದು. ಇಲ್ಲಿ ಎಲ್ಲಿಂದ ಎಲ್ಲಿಗೆ, ಅಂದರೆ ಯಾವ ಡೇಯಿಂದ ಯಾವ ಡೇ ನೋಡ್ಕೋಬೇಕು ಅಂದ್ಕೊಂಡಿದ್ದೀರ ನೀವು, ಆ ಥರ ಎಲ್ಲ ಇಲ್ಲಿ ನೀವು ಮಾಡ್ಕೋಬೋದು. ಸೊ ಈ ಥರ ನೋಡಿ, ಕೆಳಗಡೆ ಇಲ್ಲಿ ಎಷ್ಟು ಇನ್ವೆಂಟ್ರಿ ಇದೆ ನಿಮ್ಮದೇ, ಹಾಲು, ಲೋ ಆರ್ಡರ್ಸು, ಲೋ ವ್ಯೂ, ಲೋ ಕನ್ವರ್ಸೇಷನ್ ರೇಟ್ಸು, ಹೈ ರಿಟರ್ನ್ಸ್ ಯಾವುದಿದೆ ಜಾಸ್ತಿ, ಏನು ಇದೆಲ್ಲನೂ ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಸಪೋಸ್ ಇದು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಸ್ ಫಾರ್ ವುಮೆನ್ ಎಥ್ನಿಕ್ ವೇರ್, ಈ ಥರ ಒಂದು ಬಳೆ ಇದೆಯಲ್ಲ, ಇಲ್ಲಿ ನೋಡಿ ಎಷ್ಟು ಆರ್ಡರ್ಸ್ ಬಂದಿದೆ ಇದ್ರದ್ದು ಅಂತ. ವ್ಯೂಸ್ ನೋಡಿ, ಫಸ್ಟು 15,142 ಇದೆ. ಇಲ್ಲಿ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ. ಅದು 868 ಮೆಂಬರ್ಸ್ ಕ್ಲಿಕ್ ಮಾಡಿದ್ದಾರೆ, ಬಟ್ 7 ಆರ್ಡರ್ಸ್ ಮಾತ್ರ ಬಂದಿದೆ. ಈ ಥರ ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಎಷ್ಟು ಜನ ನೋಡ್ತಾರೆ, ಎಷ್ಟು ಕ್ಲಿಕ್ ಮಾಡ್ತಾರೆ, ಕ್ಲಿಕ್ ಮಾಡಿದ್ರು ಕೂಡ ಎಷ್ಟು ಜನ ಆರ್ಡರ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೋಬೇಕಾಗುತ್ತೆ ನೀವು. ನಾನು ಲಾಸ್ಟ್ 2 ಡೇಸ್ ಮಾತ್ರ ತೆಗ್ದಿದ್ದೀನಿ ಇಲ್ಲಿ. ನೆಕ್ಸ್ಟ್ ಈ ಬ್ಯಾಂಗಲ್ಸಿಂದ ಎಷ್ಟು ಸೇಲ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇರುತ್ತೆ ನೋಡಿ, 3,642 ರುಪೀಸ್ ಈ ಥರ ಬರುತ್ತೆ ನಿಮಗೆ. ಎಲ್ಲ ಪ್ರಾಡಕ್ಟ್ಸ್ದು ಇದೇ ರೀತಿ ಕಾಣುತ್ತೆ ನಿಮಗೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೊತಿರ್ಬೇಕು. ಅಂದರೆ ನೀವು ನೆಕ್ಸ್ಟ್ ಸ್ಟಾಕ್ ಹಾಕಿಸ್ಲಿಕ್ಕೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಅಂದರೆ ಈಗ ಸಪೋಸ್ ಇದು ಜಾಸ್ತಿ ಹೋಗಿದೆ ಅಂದ್ಕೊಳ್ಳಿ, ಈಗ 2 ಡೇಸಲ್ಲೇ 7 ಆರ್ಡರ್ಸ್ ಈ ಬ್ಯಾಂಗಲ್ಸ್ ಬಂದಿದೆ ಅಂದರೆ, ಓಕೆ, ಕಸ್ಟಮರ್ಸ್ ಇದನ್ನು ರಿಪೀಟೆಡ್ ಆಗಿ ಇಷ್ಟಪಡ್ತಿದ್ದಾರೆ, ಆದ್ದರಿಂದ ಇದನ್ನು ನೆಕ್ಸ್ಟ್ ಸ್ಟಾಕ್ ಹಾಕಿಸ್ಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಅದೇ ರೀತಿ ಬೇರೆದು ನೋಡೋಣ. ಇದ್ಯಾವುದೋ ನೋಡಿ, ಬ್ಯಾಂಗಲ್ ಒಂದು ಯಾವುದೋ ಇದೆ, ಇದು 2,414 ಮೆಂಬರ್ಸ್ ನೋಡಿದ್ದಾರೆ ಇದನ್ನು, ಬಟ್ ಓನ್ಲಿ 55 ಮೆಂಬರ್ಸೇ ಕ್ಲಿಕ್ ಮಾಡಿದ್ದಾರೆ. ಅಂದರೆ ಇದು ಹೆಂಗಿದೆ ನೋಡೋಣ, ಯಾವ ರೀತಿ ಇದೆ ಅಂತ ಎಲ್ಲ ಕ್ಲಿಕ್ ಮಾಡಿ ನೋಡ್ತೀವಲ್ಲ ನಾವು ಎಲ್ಲ ಫೋಟೋಸು, ಆ ಥರ ಇದು. ಬಟ್ ಇದನ್ನು ನೋಡಿ, 868 ಮೆಂಬರ್ಸ್ ಕ್ಲಿಕ್ ಮಾಡಿದ್ದಾರೆ ಆ್ಯಂಡ್ ವ್ಯೂಸ್ ಕೂಡ ಜಾಸ್ತಿ ಇದೆ, 15,000 ಎಬೋವ್ ಇದೆ ಮೇಲ್ಗಡೆ ಬ್ಯಾಂಗಲ್, ಈ ಥರ. ಸೊ ನಾನೇನು ಮಾಡಬೇಕು, ಈಗ ಸೆಕೆಂಡ್ ಬ್ಯಾಂಗಲ್ ಇದೆ, ಫಸ್ಟ್ ಬ್ಯಾಂಗಲ್ ಆಯ್ತಲ್ಲ, ಈಗ ಸೆಕೆಂಡ್ ಬ್ಯಾಂಗಲ್ಸು ಸ್ವಲ್ಪ ಸ್ಟಾಕ್ ಬಗ್ಗೆ ಯೋಚನೆ ಮಾಡಬೇಕು ನಾನು. ಓಕೆ, ಇದು ಯಾಕೆ ಇಷ್ಟು ಕಡಿಮೆ ಬರ್ತಿದೆ, ಇದೇನಾದರೂ ನಾನೇನಾದರೂ ಪ್ರೈಸ್ ಜಾಸ್ತಿ ಇಟ್ಟಿದ್ದೀನ, ಅಥವಾ ಫೋಟೋಸ್ ಚೆನ್ನಾಗಿ ಕಾಣ್ತಿಲ್ವಾ, ಅಥವಾ ಇದನ್ನು ಅಪ್ಲೋಡ್ ಮಾಡಿದಾಗಲೂ ಕೂಡ ನಿಮಗೆ ಸೇಲ್ಸ್ ಜಾಸ್ತಿ ಆಗೋ ಆಪ್ಷನ್ ಇರುತ್ತೆ. ಅಂದರೆ ಲೈಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಯಾವಾಗಾದ್ರು ಹೇಳ್ತೀನಿ. ಇಲ್ಲಿ ನೋಡಿ, ಇದು ಇಡ್ಲಿ ಪ್ಲೇಟ್ಸ್ ಬರುತ್ತಲ್ಲ 4, ಇದು ಆ ಥರದ್ದು 6,000 ಸಮಥಿಂಗ್ ಚೇಂಜ್ ನಂಬರ್ಸು ನೋಡಿದ್ದಾರೆ, ಇಲ್ಲಿ ವ್ಯೂಸ್ ನೋಡಿದ್ದಾರೆ. ಬಟ್ ಬಂದಿರೋದು ಈ 2 ಡೇಸಲ್ಲಿ ಓನ್ಲಿ 1 ಆರ್ಡರ್ ಬಂದಿದೆ. ಅದನ್ನು ಕ್ಲಿಕ್ ಮಾಡಿರೋದು ಓನ್ಲಿ 200 ಸಮಥಿಂಗ್ 210 ಮೆಂಬರ್ಸ್ ಕ್ಲಿಕ್ ಮಾಡಿದರೆ ಓನ್ಲಿ 1 ಆರ್ಡರ್ ಬಂದಿದೆ. ಈ ಥರ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ವಿಸಿಬಲ್ ಚೈನು 12,000 ಮೆಂಬರ್ಸ್ ನೋಡಿದರೆ 530 ಕ್ಲಿಕ್ ಆಗಿದೆ, ಬಟ್ ಓನ್ಲಿ 3 ಅಷ್ಟೇ ಬಂದಿದೆ ಆರ್ಡರ್ಸು, ಈ ಥರ. ಮತ್ತು ನೋಡಿ, ಇದೊಂದು ಬ್ಲ್ಯಾಕ್ ಬೀಡ್ಸ್ ಚೈನ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ, ಇದು 283 ಅಷ್ಟೇ ರೀಚ್ ಆಗಿದೆ. ಅಂದರೆ 283 ಅಷ್ಟೇ ಮೆಂಬರ್ಸ್ ನೋಡಿದ್ದಾರೆ ಅದನ್ನು, ಓನ್ಲಿ 1 ಮೆಂಬರ್ ಮಾತ್ರ ಕ್ಲಿಕ್ ಮಾಡಿದ್ದಾರೆ. ಅದರಲ್ಲಿ 0 ಆರ್ಡರ್ಸು, ಅದರಿಂದ ನಂಗೆ 1 ಆರ್ಡರ್ ಕೂಡ ಬಂದಿಲ್ಲ. ಸೊ ಈ ಐಟಮ್ನ ನೆಕ್ಸ್ಟ್ ನನ್ನ ಇದರಲ್ಲಿ ಹಾಕಿಸ್ತಾ ಇರೋದೇ ಬೆಟರು ನಾನು, ಈ ಥರ. ಅಂದರೆ ಇದು ಇಲ್ಲಿ ಮೂವಿಂಗ್ ಇಲ್ಲ. ಈಗ ಜಾಸ್ತಿ ಯಾವುದಿದೆ ನಮ್ಗೆ, ಈ ಬ್ಯಾಂಗಲ್ ಸ್ವಲ್ಪ 2 ಡೇಸಲ್ಲಿ 7 ಆರ್ಡರ್ಸ್ ಬಂದಿದೆ, ಈ ಬ್ಯಾಂಗಲ್ ಓಕೆ 2 ಬಂದಿದೆ, ಈ ಥರ ಇದು. ಬಟ್ ಇದು 1 ಆರ್ಡರ್ ಕೂಡ ಇಲ್ವಲ್ಲ, ಬರೀ 283 ಮೆಂಬರ್ಸ್ಗೆ ಅಷ್ಟೇ ರೀಚ್ ಆಗಿದೆ ಇದು. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಈ ಪ್ರಾಡಕ್ಟ್ ಬಗ್ಗೆ. ಈ ಥರ ನೋಡಿ, ಕೆಳಗಡೆ ಅಷ್ಟೇ ಅದೇ ಥರನೇ. ಈ ಥರ ಇನ್ನು ಡಿಫ್ರೆಂಟ್ ಪೇಜಸ್ಗೆ ಹೋದಂಗೆಲ್ಲನೂ ಈ ಥರ ಇರುತ್ತೆ. ಬೇರೆ ಯಾವುದು, ಈಗ ಯಾವುದೋ ಕಡಾಯಿ ಅಂತ ಇದೆ, 600 ಮೆಂಬರ್ಸ್ ಅಷ್ಟೇ ನೋಡಿದ್ದಾರೆ, ಓನ್ಲಿ 12 ಕ್ಲಿಕ್ಸ್ ಆಗಿದೆ, ಅದರಲ್ಲಿ 1 ಆರ್ಡರ್ ಬಂದಿಲ್ಲ, ಈ ಥರ.
ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ ಡ್ಯಾಶ್ಬೋರ್ಡ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಥರ ನೀವು ಬಿಸ್ನೆಸ್ ಡ್ಯಾಶ್ಬೋರ್ಡ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಯಾವುದಕ್ಕೆ ನೆಕ್ಸ್ಟ್ ಸ್ಟಾಕ್ ಹಾಕಿಸ್ಲಿಕ್ಕೆ ನಿಮ್ಗೆ ಇದು ಅನುಕೂಲ ಆಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ಮರಿಬೇಡಿ ಯಾರೂ. ಎವ್ರಿ ಡೇ ಇದನ್ನು ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೀವು. ನೆಕ್ಸ್ಟ್ ಇದರಲ್ಲೇ ನೋಟಿಸ್ ಬೋರ್ಡ್ ಅಂತ ಇದೆ ನೋಡಿ, ಇದು ಲರ್ನಿಂಗ್ ಹಬ್ಬು ಸೆಕೆಂಡ್ ಆಪ್ಷನ್ ನೋಟಿಸ್ ಬೋರ್ಡ್ ಅಂತ ಇದೆ, ಈ ಲಾಸ್ಟಿಂದ ಥರ್ಡ್ ಒನ್. ಸೊ ಈ ಆಪ್ಷನ್ನ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ಲೀವ್ಸ್ ಬೇಕಿದೆ ಅಂದ್ಕೊಳ್ಳಿ. ಲೀವ್ಸ್ ಮೀನ್ಸ್ ಇಲ್ಲಿ ಯಾರು ನಮಗೆ ಬಾಸ್ ಆ ಥರ ಯಾರೂ ಇರಲ್ಲ. ಯಾವುದಾದ್ರೂ ನಿಮ್ಗೆ ಏನೋ ಒಂದು ಫಂಕ್ಷನ್ ಇರುತ್ತೆ, 1 ವೀಕ್ ನೀವು ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಆರ್ಡರ್ಸ್ ಬರುತ್ತೆ ಬಟ್ ಡಿಸ್ಪ್ಯಾಚ್ ಮಾಡೋಕ್ಕಾಗಲ್ಲ, ಆ ಥರ ಸಿಚುಯೇಷನ್ ಇದ್ದಾಗ ಇಲ್ಲಿ ನೀವು ಲೀವ್ಸ್ಗಂತ ಅಪ್ಲೈ ಮಾಡ್ಬೋದು. ಇದು ಸ್ಟಾರ್ಟ್ ಡೇಟು ಎಂಡ್ ಡೇಟು ಈ ಥರ. ಇಲ್ಲಿ ಒಂದು ನಾಳೆಯಿಂದ ಅಂತ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ವೀಕ್ ಬೇಕಾಗುತ್ತೆ ನನಗೆ ಈ ಥರ ನೋಡಿ. ರೀಸನ್ಸು ಅನೇಬಲ್ ಟು ಪ್ರೊಸೆಸ್ ಡ್ಯೂ ಟು ಲಾಕ್ಡೌನ್, ಈ ಥರ ಮ್ಯಾನ್ ಪವರ್ ಇಶ್ಯೂ ಇದೆ, ಲಿಮಿಟೆಡ್ ಇನ್ವೆಂಟ್ರಿ ಇದೆ ಅಥವಾ ಸ್ಟಾಕ್ ಇಲ್ಲ ನಮ್ಮ ಹತ್ರ, ಈ ಥರ ಲೋಕಲ್ ಸ್ಟ್ರೈಕು, ಫೆಸ್ಟಿವಲ್ ಹಾಲಿಡೇಸು, ಪರ್ಸ್ನಲ್ ರೀಸನ್ನು. ನೀವೇನೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಆ ಪರ್ಸ್ನಲ್ ರೀಸನ್ ಅನ್ನೋ ಒಂದು ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗಿದು ರಿಕ್ವೆಸ್ಟ್ ಲೀವ್ ಅಂತ ಬರುತ್ತಲ್ಲ ಅದಕ್ಕೆ ಹೋಗ್ಬಿಡುತ್ತೆ. ಅಂದರೆ ಅವಾಗ ನಿಮ್ಮ ಪ್ರಾಡಕ್ಟ್ಸು ನಾನೇನು ಇಲ್ಲಿ ಎಂಟ್ರಿ ಮಾಡಿದ್ದೀನಲ್ಲ 2 ಅಂದ್ರೆ ಫೆಬ್ರವರಿ 2 ಅಂತ ಎಂಟ್ರಿ ಮಾಡಿದ್ದೀನಿ, ಅಪ್ ಟು ಫೆಬ್ರವರಿ 7. ಫೆಬ್ರವರಿ 2ಇಂದ ಫೆಬ್ರವರಿ 7ವರೆಗೂ ನಿಮ್ಮ ಪ್ರಾಡಕ್ಟ್ಸು ಬೇರೆಯವ್ರಿಗೆ ಕಾಣಿಸಲ್ಲ, ಅಂದರೆ ನಿಮಗೆ ಆರ್ಡರ್ಸ್ ಬರಲ್ಲ. ಸೊ ಈ ರೀತಿ ನೀವೇನಾದ್ರು ಇಂಪಾರ್ಟೆಂಟ್ ವರ್ಕಲ್ಲಿದ್ದಾಗ ನೀವು ಈ ರೀತಿ ಲೀವ್ ಥರ ಇದು ಮಾಡ್ಕೋಬೋದು. ಸೊ ಅದೊಂದು ಹೇಳ್ಬೇಕು ಅಂದ್ಕೊಂಡಿದ್ದೆ ನಾನು, ಜಸ್ಟ್ ನಾನು ಎಂಟ್ರಿ ಮಾಡೋಕ್ಕೆ ಹೇಳಿದೆ. ಬಟ್ ಆ್ಯಕ್ಚುಲಿ ನಾನು ಲೀವ್ ತೊಗೊಳ್ಳೋದಿದೆ, ನಾನು ಹೇಳ್ತೀನಿ ಏನು ನಮ್ಮ ಸ್ಪೆಷಲ್ ಡೇಸ್ ಏನಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇದನ್ನು ನೀವು ಡ್ಯಾಶ್ಬೋರ್ಡ್ನ ಯಾವಾಗಲೂ ಚೆಕ್ ಮಾಡ್ಕೊತೀರಿ, ಇದು ನಿಮ್ಮ ಸೇಲ್ಸಿಗೆ ಯೂಸ್ ಆಗ್ತಿರುತ್ತೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ಇನ್ಫಾರ್ಮೇಟಿವ್ ಲಾಗ್ಸ್ನ ಫಾಲೋ ಮಾಡ್ತೀರಿ, ಸೊ ದಟ್ ಮೋರ್ ಟಿಪ್ಸ್ ನಿಮಗೆ ಸಿಗ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್.